ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಬದನೆಕಾಯಿ ಫ್ರೈ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ 1 ಚಮಚದಷ್ಟು ಕಡಲೆ ಹಿಟ್ಟು, 2 ಚಮಚದಷ್ಟು ಅಚ್ಚಕಾರದ ಪುಡಿ ಮತ್ತು ಅರ್ಧ ಚಮಚದಷ್ಟು ಅವಿಜ ಮತ್ತು ಜೀರಿಗೆ ಪುಡಿ ಮತ್ತು 1 ಚಮಚದಷ್ಟು ಚಿರೋಟಿ ರವೆ ಮತ್ತು ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ. ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ನಾನು. ಮತ್ತು ಅರ್ಧ ಹೋಳು ಲಿಂಬೆಹಣ್ಣು ಕೂಡ ಇಲ್ಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ಯಾವುದೇ ರೀತಿಯಿಂದಲೇ ಇದಕ್ಕೆ ನೀರನ್ನು ಬೇರೆ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಡ್ರೈ ಆಗಿ ಈ ಪೌಡ್ರನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಈ ರೀತಿ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಇಲ್ಲಿ ಒಂದು ಬದನೆಕಾಯನ್ನು ನಾನು ತಗೊಂಡಿದ್ದೇನೆ ಫ್ರೆಂಡ್ಸ್. ದೊಡ್ಡ ಬದನೆಕಾಯನ್ನೇ ತಗೊಂಡಿದ್ದೇನೆ. ಯಾವುದೇ ರೀತಿಯ ಬದನೆಕಾಯನ್ನು ಬೇಕಾದರೆ ತಗೋಬೋದು ಫ್ರೆಂಡ್ಸ್. ಇದನ್ನು ಮೊದಲು ಚೆನ್ನಾಗಿ ತೊಳೆದಿಟ್ಟು ಈಗ ಇದನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಭಾಳ ತೆಳ್ಳಗೇನೆ ಸ್ಲೈಸ್ ಆಗಿ ಕಟ್ ಮಾಡೋದು ಬೇಡ, ಭಾಳ ದಪ್ಪಗೇನು ಕಟ್ ಮಾಡೋದು ಬೇಡ. ಒಂದು ಅರ್ಧ ಇಂಚ್ ಇರುವಷ್ಟು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಚಾನಲ್ಗೆ ಯಾರಾದರೂ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಅನ್ನು ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಅನ್ನದ ಜೊತೆ ಸಾರು ಮಾಡಿಕೊಂಡು ಈ ರೀತಿ ಬದನೆಕಾಯಿನ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಬೇಕಂದರೆ ಈ ಬದನೆಕಾಯಿ ಇಲ್ಲಾಂದರೆ ಇನ್ನೊಂದು ಪರ್ಪಲ್ ಕಲರ್ ಬದನೆಕಾಯಿ ಬರುತ್ತೆ, ಅದನ್ನು ಬೇಕಾದರೂ ತೊಗೋಬೋದು. ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಕಟ್ ಮಾಡ್ಕೊಂಡಂಥ ಬದನೆಕಾಯಿಯನ್ನು ನಾನು ಇಲ್ಲಿ ರೆಡಿ ಮಾಡಿರುವಂಥ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊತೇನೆ ಫ್ರೆಂಡ್ಸ್. ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಇದನ್ನು 10 ನಿಮಿಷ ಹಾಗೆ ಬಿಡಬೇಕು. ಯಾಕಂದರೆ ಬದನೆಕಾಯಿಗೆ ಉಪ್ಪಿನ ಅಂಶ ತಾಗಿದ ಕೂಡಲೇ ಅದು ಅದರಲ್ಲಿರೋ ನೀರಿನ ಅಂಶ ಬಿಡೋದಕ್ಕೆ ಶುರು ಮಾಡುತ್ತೆ ಫ್ರೆಂಡ್ಸ್. ಈಗ ನಿಮಗಿದು ನಾನು ಪ್ಲೇಟ್ನಲ್ಲಿ ತೋರಿಸಿರುವಾಗ ಹಸಿ ಪೌಡ್ರು ಒಂದು ಸ್ವಲ್ಪ ಪೌಡ್ರ್ ಅನಿಸಿರ್ಬೋದು. 10 ನಿಮಿಷ ಆದಮೇಲೆ ಇದು ಬದನೆಕಾಯಿಗೆ ಅಂಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್. ಈಗ 10 ನಿಮಿಷ ಆದಮೇಲೆ ನಾನು ನಿಮಗೆ ಪ್ಲೇಟ್ನಲ್ಲಿ ತೋರಿಸಿದ್ದೇನೆ. ಎಲ್ಲ ಬದನೆಕಾಯಿ ಸ್ವಲ್ಪ ಹಸಿ ಆದಂಗೆ ನಿಮಗೆ ಅನಿಸ್ತಿರ್ಬೋದು ಫ್ರೆಂಡ್ಸ್. ಈಗ ಇಲ್ಲೊಂದು ಕಬ್ಬಿಣದ ಕಾವಲಿ ತೊಗೊಂಡಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೆ. ಭಾಳ ಎಣ್ಣೆ ನಾನು ಹಚ್ಕೊಂಡಿಲ್ಲ, ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ನಾನ್ ಸ್ಟಿಕ್ ತವ ಯೂಸ್ ಮಾಡೋದಾದರೆ ಎಣ್ಣೆಯನ್ನು ಹಚ್ಕೊಳ್ಳೋದು ಬೇಡ. ನಾನು ಇಲ್ಲಿ ಕಬ್ಬಿಣದ ಕಾವಲಿ ಯೂಸ್ ಮಾಡಿರೋದರಿಂದ ಅದು ತಳ ಹತ್ಬೋದು ಅಂತ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ಬದನೆಕಾಯಿನ ಅದಕ್ಕೆ ಹಾಕ್ಕೊತಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ ಒಂದು 2 ರಿಂದ 5 ನಿಮಿಷದೊಳಗೆ ಫ್ರೈ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ಒಂದು 5 ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ ಫ್ರೆಂಡ್ಸ್. ಬದನೆಕಾಯಿ ಈ ರೀತಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಸಲ ಮಗುಚಿ ಹಾಕ್ತಿದ್ದೇನೆ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಬದನೆಕಾಯಿ ಫ್ರೈ ಯಾವ ರೀತಿ ಮಾಡಿದ್ದೇನೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್.